ಛತ್ತೀಸ್ಗಢ ರಾಜ್ಯದ ಬಿಜಾಪುರ ಜಿಲ್ಲೆಯ ಬೈರಾಮ್ಗರ್ ಪಟ್ಟಣದಲ್ಲಿ ಕಳೆದ ದಿನಾಂಕ 16/10/2025ರಂದು ಗುರುವಾರ 130 ನಕ್ಸಲೈಟ್ಗಳು ಬಂದೂಕನ್ನ ಬಿಟ್ಟು ಬದುಕು ಕಟ್ಟಿಕೊಳ್ಳಲು ಶರಣಾಗತಿ ಆಗಿದ್ದಾರೆ. ಆಂಧ್ರಪ್ರದೇಶ, ಛತ್ತೀಸ್ಗಢ, ಒಡಿಶಾ ಹಾಗೂ ಮಧ್ಯಪ್ರದೇಶ ರಾಜ್ಯಗಳಲ್ಲಿ ಈ ನಕ್ಸಲೈಟ್ಗಳ ಉಪಟಳ ಪ್ರತಿದಿನ ಹೆಚ್ಚಾಗುವ ಮೂಲಕ 4 ರಾಜ್ಯದ ಸ್ಥಳೀಯ ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸುತ್ತಿದ್ದ ಇವರು ಒಂದು ಬಹುದೊಡ್ಡ ಸವಾಲಾಗಿ ಪರಿಣಮಿಸಿದ್ದರು. ಆಯಾ ರಾಜ್ಯಗಳ ಪೊಲೀಸರಿಗೆ ಈ ನಕ್ಸಲೈಟ್ಗಳನ್ನ ಮಟ್ಟ ಹಾಕಲು ಸಾಧ್ಯವಾಗದೇ ಇರುವುದರಿಂದ ಆಯಾ ರಾಜ್ಯಗಳ ಎಸ್ಟಿಎಫ್ ಹಾಗೂ ಕೇಂದ್ರದ ಬಿಎಸ್ಎಫ್, ಸಿಆರ್ಪಿಎಫ್, ಪ್ಯಾರಾಮಿಲಿಟರಿ ಪಡೆಗಳು ನಕ್ಸಲೈಟ್ಗಳನ್ನ ಮಟ್ಟ ಹಾಕಲು ನಿರಂತರವಾಗಿ ಕಾರ್ಯಾಚರಣೆಯನ್ನ ನಡೆಸಿದ್ದರ ಪರಿಣಾಮವಾಗಿ ಈಗ 130 ಜನ ನಕ್ಸಲೈಟ್ಗಳು 70ಕ್ಕೂ ಅಧಿಕ ಬಂದೂಕುಗಳೊಂದಿಗೆ ಶರಣಾಗತಿ ಆಗಿದ್ದಾರೆಂದು ಡಿಫೆನ್ಸ್ ಮೂಲದಿಂದ ಮಾಹಿತಿ ಲಭ್ಯವಾಗಿದೆ. ದೇಶದ ಇತಿಹಾಸದಲ್ಲಿಯೇ ಇಷ್ಟೊಂದು ದೊಡ್ಡ ಪ್ರಮಾಣದ ಸಂಖ್ಯೆಯಲ್ಲಿ ನಕ್ಸಲೈಟ್ಗಳು ಶರಣಾಗತಿ ಆಗುತ್ತಿರುವುದು ಮಹತ್ತರ ಬೆಳವಣಿಗೆಯೊಂದಿಗೆ ಹೆಮ್ಮೆ ಪಡುವ ಸಂಗತಿಯಾಗಿದ್ದು, ರಕ್ಷಣಾ ಪಡೆಗಳಿಗೆ ಒಂದು ಹ್ಯಾಟ್ಸ್ ಆಫ್ ಹೇಳಬೇಕಾಗಿದೆ. ವಿಶೇಷ ವರದಿ ಚಂದ್ರಶೇಖರ್ ಸೋಮಣ್ಣನವರ್. एक सशक्त पहल आज होने जा रही है और बस्तर एक नया इतिहास आज गढ़ने जा रहा है। आज का यह निर्णायक और ऐतिहासिक घटनाक्रम क्षेत्र में नक्सल विरोधी अभियानों के इतिहास में माओवादी केंद्र के सबसे बड़े सामूहिक पुनर्समावेशन के रूप में दर्ज होने जा रहा है। वामपंथी उग्रवाद प्रभावित क्षेत्रों में शांति, विकास और विश्वास परिवर्तन की जो आशा की किरण हम देख पा रहे हैं वो और ज्यादा चमकीली दिख रही है और इसके अलावा आप, हम और ये सब आज का यह यूं उन्होंने तैयार की थी, आज उसका परिणाम हमें दिखाई दे रहा है। और इस मौके में हम, इस अवसर पर हम उन्हें भी याद करते हैं जिनका त्याग, जिनका बलिदान और जिन्होंने अपना जीवन भी न्यौछावर किया अपने देश के नाम पर, हिंदुस्तान के नाम पर, बस्तर की इस पावन धरा के नाम पर। वो एक शुरुआत थी इस नई इमारत को गढ़ने की, इस नई कहानी को खोलने की, इस नए परिदृश्य को ढालने की, और आज ये फलीभूत होने जा रही है। तो हम उनके